ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣದಲ್ಲಿ ಒಂದು ಮೇಜರ್ ಬೆಳವಣಿಗೆ ಅಥವಾ ಡೆವಲಪ್ಮೆಂಟ್ ಆಗಿದೆ ನೆನ್ನೆ. ಅದು ಪ್ರಜ್ವಲ್ ಒಂದು ವಿಡಿಯೋ ಸಂದೇಶವನ್ನ ಹರಿಬಿಡೋದ್ರ ಮುಖಾಂತರ ನಾನು ವಿಚಾರಣೆಗೆ ಬರ್ತೀನಿ ಅಂತ. ಇದರ ನಡುವೆ ಮತ್ತೊಂದಷ್ಟು ಇಂಟರ್ನಲ್ ಡೀಟೇಲ್ಸ್ ನ ನೋಡ್ತಾ ಹೋಗೋಣ. ಪ್ರಜ್ವಲ್ ಎಮರ್ಜೆನ್ಸಿ ಕಾಲ್, ನಿನ್ನೆ ರಾತ್ರಿಯೇ ಈ ಪ್ಲಾನ್ ಏನಾದ್ರೂ ನಡೆದಿತ್ತಾ? ಕರ್ನಾಟಕ ವಿದ್ಯಮಾನಗಳ ಬಗ್ಗೆ ಪ್ರಜ್ವಲ್ಗೆ ಮಾಹಿತಿನ ಆಪ್ತರು ಕೊಟ್ಟಿದ್ದಾರಂತೆ. ಆಪ್ತರ ಮೂಲಕ ಹಿರಿಯರೊಬ್ಬರಿಂದ ದೇಶಕ್ಕೆ ವಾಪಸ್ ಆಗು ನೀನು, ಇನ್ನೂ ಹಿಂಗೆ ಹೇಳ್ಕೊಂಡೋದ್ರೆ ಸರಿಯಾಗಲ್ಲ ಅಂತ ತಾಕೀತೇನಾದ್ರೂ ಸಿಗ್ತಾ? ದೇವೇಗೌಡರ ಪತ್ರ, ಕುಮಾರಸ್ವಾಮಿ ಹೇಳಿಕೆ ಬಗ್ಗೆ ಆಪ್ತ ಬಳಗ ಪ್ರಜ್ವಲ್ಗೆ ತಿಳಿಸಿದ್ದಾರೆ ಅಂತ ಮಾಹಿತಿ. ಆ ಬಳಿಕ ಮೇ 31ಕ್ಕೆ ಡೇಟ್ ಫಿಕ್ಸ್ ಮಾಡಿಕೊಂಡು ವಿಡಿಯೋವನ್ನ ರಿಲೀಸ್ ಮಾಡಿದರೆ ಇವೆಲ್ಲವೂ ಕೂಡ ಪ್ರೀ ಪ್ಲಾನ್ಡ್ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಹಾಗಾದ್ರೆ ಇಲ್ಲಿ ತನಕ ಏನೆಲ್ಲ ಬೆಳವಣಿಗೆ ಆಗ್ತಾ ಇತ್ತು, ದೇವೇಗೌಡರು ಕರೆದಿದ್ದು, ಕುಮಾರಣ್ಣ ಕರೆದಿದ್ದು, ಇದ್ಯಾವುದು ಕೂಡ, ಆಮೇಲೆ ಅವ್ರ ತಂದೆ ಸ್ವಲ್ಪ ದಿನಗಳ ಕಾಲ ಜೈಲೊಳಗಿದ್ದು, ಪ್ರಜ್ವಲ್ ಅವ್ರಿಗೆ ಇಲ್ಲಿ ತನಕ ಗೊತ್ತೇ ಇರ್ಲಿಲ್ವಾ? ಅವರ ಆಪ್ತ ಬಳಗ ತಿಳಿಸೋ ತನಕ ಗೊತ್ತಿರ್ಲಿಲ್ವಾ? ತಿಳಿಸಿದ ಮೇಲೆ ಗೊತ್ತಾಯ್ತಾ? ಗೊತ್ತಿಲ್ಲಪ್ಪ, ಇರ್ಬೋದೇನೋ. ಇದರ ನಡುವೆ ಇವೆಲ್ಲವನ್ನ ತಿಳ್ಕೊಂಡೇ ಒಂದು ವಿಡಿಯೋವನ್ನ ರಿಲೀಸ್ ಮಾಡಿದ್ರ. ಒಂದು ಕಡೆ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದಾಗೋ ಆತಂಕ, ಇದು ಮೇಜರ್ ಪಾಯಿಂಟ್ ನೋಡಿ. ಇದು ಇನ್ನೊಂದು ಕಡೆ ತಾತ ದೇವೇಗೌಡರು ನೋವಿನಿಂದ ಬರೆದಂತಹ ಪತ್ರ. ಇದೆಲ್ಲದರ ನಡುವೆ ನಿತ್ಯ ರಾಜಕೀಯ ರಾಡಿ ಮಾಡ್ತಾ ಇರುವ ವಿರೋಧಿಗಳು ಕಾನೂನು ಹೋರಾಟ ಮಾಡದೆ ಬೇರೆ ಯಾವುದೇ ವಿಧಿ ಇಲ್ಲ ಅಥವಾ ದಾರಿ ಇಲ್ಲ ಅನ್ನುವ ವಾಸ್ತವವನ್ನ ಅರಿತಂತೆ ಕಾಣಿಸ್ತಾ ಇದೆ. ಹಾಗಾಗಿ ತಿಂಗಳ ಬಳಿಕ ಆಪ್ತರ ಮೂಲಕ ಹಿರಿಯರೊಬ್ಬರನ್ನ ಪ್ರಜ್ವಲ್ ಸಂಪರ್ಕಿಸಿದರಂತೆ. ಆ ಹಿರಿಯರೊಬ್ಬರ ಬುದ್ಧಿವಾದ ಸಲಹೆ ಮೂಲಕ ದೇಶಕ್ಕೆ ವಾಪಸ್ಸಾಗಲು ಒಪ್ಪಿಗೆಯನ್ನ ಕೊಟ್ಟಿದ್ದಾರಂತೆ. ಕಾನೂನು ವ್ಯಾಪ್ತಿಯಲ್ಲೇ ಹೋರಾಟ ನಡೆಸಿ ಆ ಬಳಿಕ ಫೇಸ್ ಮಾಡುವಂತೆ ಸಲಹೆ ಕೊಟ್ಟಿದ್ದಾರಂತೆ. ಯಾರೋ ದೊಡ್ಡವರು ಅಥವಾ ಹಿರಿಯರು. ಹಾಗಾದ್ರೆ ವಿಡಿಯೋದಲ್ಲಿ ಹೇಳ್ದಂಗೆ ಮೇ 31ಕ್ಕೆ ಪ್ರಜ್ವಲ್ ವಾಪಸ್ ಬಹುತೇಕ ಫಿಕ್ಸ್. ಅಥವಾ ಈಗ SITಯ ನೋಟಿಸ್ಗೆ ಕಳ್ಳಾಟ ಆಡಿದ್ರಲ್ಲ, ಒಂದು ವಾರ ಟೈಮ್ ಕೊಡಿ ಅಂದಿದ್ದು, ಆಮೇಲೆ ಒಂದು ತಿಂಗಳು ತಲೆ ಮರೆಸ್ಕೊಂಡಿದ್ರಲ್ಲ, ಹಂಗೇನಾದ್ರೂ ಇದು ಆಟ ಆಡ್ಲಿಕ್ಕೆ ಮತ್ತೊಂದು ಪ್ಲಾನ್? ಇದು ಬಹುಶಃ ಲಾಸ್ಟ್ ಚಾನ್ಸ್ ಅವ್ರಿಗೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, SITನೇ ಹೋಗಿ ಅವ್ರನ್ನ ಹಿಡ್ಕೊ ಬಂದ್ಬಿಡುತ್ತೆ ಅಂತಲ್ಲ, ಅವ್ರ ಹತ್ರ ಇರೋ ಪಾಸ್ಪೋರ್ಟ್ ಲಿಮಿಟೇಷನ್ ಅಲ್ಲಿ ತನಕ 31ನೇ ತನಕ ಟೆಲಿಕಾಸ್ಟ್ ಈ ಒಂದು ಜೂನ್ 1-2 ಒಳಗೆ ಅವ್ರು ವಾಪಸ್ ಬರಬೇಕು. ಅದಕ್ಕೆ ಇವೆಲ್ಲವೂ ಕೂಡ ಹೈಡ್ರಾಮಾನ, ಗೊತ್ತಿಲ್ಲ. ನಮಸ್ಕಾರ. ಮೊದಲನೇದಾಗಿ ನನ್ನ ತಂದೆ ತಾಯಿಗೆ, ತಾತಂಗೆ ಹಾಗೂ ನನ್ನ ಕುಮಾರನಿಗೆ ಮತ್ತು ನಾಡಿನ ಜನತೆಗೆ ಹಾಗೂ ಎಲ್ಲ ನನ್ನ ಕಾರ್ಯಕರ್ತರಿಗೆ ಕ್ಷಮಾಪಣೆ ಕೇಳ್ತಾ, ನಾನು ಫಾರಿನಲ್ಲಿ ಎಲ್ಲಿದ್ದೀನಿ ಅಂತ ಸರಿಯಾಗಿ ಮಾಹಿತಿ ಕೊಡದೇ ಇರೋದಕ್ಕೆ ಇವತ್ತು ಮಾಹಿತಿ ಕೊಡೋದಕ್ಕೆ ಬಂದಿದ್ದೀನಿ. ಏನು 26ನೇ ತಾರೀಕು ಚುನಾವಣೆ ನಡೀತು. 26ನೇ ತಾರೀಕು ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಅವತ್ತು ನನ್ನ ಮೇಲೆ ಯಾವುದೇ ರೀತಿ ಒಂದು ಪ್ರಕರಣ ಆಗಲಿ, ಯಾವುದೇ ಒಂದು ಕೇಸ್ ಆಗಲಿ ಏನೂ ಇರಲಿಲ್ಲ. SITನೂ ಕೂಡ ರಚನೆ ಆಗಿರಲಿಲ್ಲ. ಈ 26ನೇ ತಾರೀಕು ನಾನು ಫಾರಿನ್ಗೆ ಹೋಗೋದು ಕೂಡ ಇದು ಮುಂಚೆನೇ ಪ್ರೀ ಪ್ಲಾನ್ ಆಗಿತ್ತು. ಹಾಗಾಗಿ ನಾನು ಫಾರಿನ್ಗೆ ಹೊರಟಾದ ಮೇಲೆ 3-4 ದಿನದ ನಂತರ ನಾನು ಯೂಟ್ಯೂಬ್ ನೋಡೋವಂಥ ಸಂದರ್ಭದಲ್ಲಿ, ನ್ಯೂಸ್ ಚಾನೆಲ್ ನೋಡೋವಂಥ ಸಂದರ್ಭದಲ್ಲಿ ನನಗೆ ಈ ಮಾಹಿತಿ ದೊರಕುವಂಥ ಕೆಲಸ ಆಯಿತು. ಮಾಹಿತಿ ದೊರಕಿದ ಮೇಲೆ ನಂತರ SITನೂ ಕೂಡ ಏನು ಒಂದು ನೋಟಿಸ್ ಕೊಡೋವಂಥ ಕೆಲಸ ಮಾಡಿತು. ನ್ಯಾಯಾಲಯದ ಮೇಲೆ ನನಗೆ ನಂಬಿಕೆ ಇದೆ. ಖಂಡಿತವಾಗ್ಲೂ ಕೂಡ ನಾನು ಈ ಒಂದು ಏನು ಸುಳ್ಳಿನ ಪ್ರಕರಣಗಳಿದಾವೆ, ಈ ಸುಳ್ಳು ಪ್ರಕರಣದಿಂದ ಆಚೆ ಬರೋಂಥ ಕೆಲಸನ ನ್ಯಾಯಾಲಯದ ಮುಖಾಂತರನೇ ಮಾಡ್ಕೋತೀನಿ ಅನ್ನೋ ಒಂದು ನಂಬಿಕೆ ನನ್ನಲ್ಲಿ ಏನಿದೆ. ಹಾಗೂ ದೇವರ ಆಶೀರ್ವಾದ ಮತ್ತು ಜನರ ಆಶೀರ್ವಾದ, ನನ್ನ ಕುಟುಂಬದ ಆಶೀರ್ವಾದ ನನ್ನ ಮೇಲೆ ಇರಲಿ. ಖಂಡಿತವಾಗ್ಲೂ ನಾನು ಈ 31ನೇ ತಾರೀಕು ಶುಕ್ರವಾರ ನಾನು SIT ಮುಂದೆ ಬರ್ತೀನಿ. ನಾನು ರಾಜ್ಯದಲ್ಲಿ ಕಳೆದ 40 ವರ್ಷದಿಂದ ರಾಜಕಾರಣದಲ್ಲಿದ್ದೀನಿ. 25 ವರ್ಷ ಶಾಸಕನಾಗಿ ಕೆಲಸ ಮಾಡಿದ್ದೀನಿ. ನನಗೆ ಕಾನೂನು ಬಗ್ಗೆ ಗೌರವ ಇದೆ, ದೇವ್ರ ಬಗ್ಗೆ ನನಗೆ ನಂಬಿಕೆ ಇದೆ. ಅಷ್ಟೇ, ನಾನು ಇನ್ನೇನು ಹೇಳಕ್ಕೆ ಹೋಗಲ್ಲ. ಈಗ ಕೋರ್ಟಲ್ಲಿರುವ ನಾನು ಯಾವುದೇ ವಿಷಯಕ್ಕೆ ನಾನು ರಿಯಾಕ್ಟ್ ಈಗ ಮಂಜುನಾಥ ಸ್ವಾಮಿನೇ ನನಗೆ ಇದೆ. ನನಗೆ ಎಲ್ಲ ಕ್ಷೇತ್ರಗಳು, ಅದಕ್ಕಿಂತ ಹೆಚ್ಚಾಗಿ ಮಂಜುನಾಥ ಇವತ್ತು ಸೋಮವಾರ ಇದೆ, ಮಂಜುನಾಥನ ದರ್ಶನ ಮಾಡಿದ್ದೀನಿ. ಎಲ್ಲ ಮಂಜುನಾಥನಿಗೆ ಬಿಡ್ತು. ನಾನು ನ್ಯಾಯಾಂಗದಲ್ಲಿರುವಾಗ ನನಗೆ ನ್ಯಾಯಾಂಗದ ಬಗ್ಗೆ ಗೌರವ ಇದೆ. ನ್ಯಾಯಾಂಗದಲ್ಲಿರುವಾಗ ಆ ವಿಷಯ ನಾನು ಮಾತಾಡೋಕ್ಕೆ, ಪ್ರಸ್ತಾವನೆ ಮಾಡೋಕ್ಕೆ ತಯಾರಿಲ್ಲ. ನನಗೆ ದೇವ್ರ ಮೇಲೆ ನಂಬಿಕೆ ಇದೆ, ನ್ಯಾಯಾಂಗ ದೇವ್ರ ಮೇಲೆ ನಂಬಿಕೆ ಇದೆ. ಅದ್ರ ಬಗ್ಗೆ ಯಾರು ನೀವು ದಯಮಾಡಿ ಕ್ವಶನ್ ಕೇಳಬೇಡಿ ಅಂತ. ಯಾರು ಅಂತ ನಮ್ಮ ಕಾರ್ಯಕರ್ತರು ಆತಂಕ ಪಡ ದುಡಿಗಿಡಬೇಕಾಗಿಲ್ಲ. ಕೋರ್ಟಲ್ಲಿ ಕೇಸಿದ್ದ ನಾನೆಲ್ಲ ಮಾಡೋಕ್ಕಾಗಿದೆ. ಇದೀಗ ನಿನ್ನೆ ಪ್ರಜ್ವಲ್ ಅವರು ಆ ವಿಡಿಯೋ ರಿಲೀಸ್ ಮಾಡಿದ ನಂತರ ಅನ್ನಿಸ್ತಾ ಇರುವಂಥದ್ದು, ಕೊನೆಗೂ ಅವರ ತಾತ ಮತ್ತು ಚಿಕ್ಕಪ್ಪನ ಮಾತಿಗೆ ಬೆಲೆ ಕೊಟ್ಟೇ ಬರ್ತಾ ಇದ್ದಾರೆ. ಅವ್ರ ತಾತ
ಒಂದು ವಿಡಿಯೋವನ್ನ ಕಳಿಸಿ 4 ದಿನ ಆಯ್ತು. ಕುಟುಂಬದಿಂದ ದೂರ ಆಗ್ಬಿಡ್ತೀಯ, ಕುಟುಂಬದ ಕೋಪಕ್ಕೆ ನೀನು ಕಾರಣ ಆಗ್ತೀಯಾ, ಈಗಲೂ ಕೂಡ ಬರಲಿಲ್ಲ ಅಂದ್ರೆ ಅಂತ ಹೇಳಿದ್ರು. ನನ್ನ ಮಾತಿಗೆ ಬೆಲೆ ಕೊಡದೆ ಹೋದ್ರೆ ಕುಟುಂಬದಿಂದ ಏಕಾಂಗಿ ಆಗ್ಬಿಡ್ತೀಯಾ ಅಂತ ವಾರ್ನಿಂಗ್ ಕೊಟ್ಟಿದ್ರು ದೊಡ್ಡಗೌಡರು. ದೇವೇಗೌಡರು ವಾರ್ನಿಂಗ್ ಕೊಟ್ಟು 4ನೇ ದಿನಕ್ಕೆ ಅಲ್ಲಿಗೆ ಹತ್ತತ್ರ 96-97 ಗಂಟೆ ವಿಡಿಯೋ ಬಿಡುಗಡೆಯನ್ನ ಮಾಡಿ ವಾಪಸ್ ದೇಶಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. SIT ತನಿಖೆ ಎದುರಿಸ್ತೀನಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ದೇವೇಗೌಡರ ಕುಟುಂಬದ ನಡೆ ಏನಾಗಿರುತ್ತೆ? ಪ್ರಜ್ವಲ್ ವಾಪಸ್ ಆಗ್ತಾ ಇರೋದ್ರಿಂದ ಕುಟುಂಬದಿಂದ ಏಕಾಂಗಿ ಆಗೋ ಶಿಕ್ಷೆಯಿಂದ ಏನಾದರೂ ವಿನಾಯಿತಿ ಸಿಗುತ್ತಾ? ಕುಟುಂಬದಿಂದ ಉಚ್ಚಾಟನೆಯಾಗೋ ಶಿಕ್ಷೆಯಿಂದ ಬಚಾವಾದ್ರ? ಆದ್ರೂ ಕೂಡ ಆರೋಪಗಳ ಸರಮಾಲೆಯನ್ನ ಹೊತ್ತಿದ್ದಾರೆ ಪ್ರಜ್ವಲ್. ಅವರಿಗೆ ಕುಟುಂಬ ಏನ್ ಮೆಸೇಜ್ ಕೊಡುತ್ತೆ? ಇದು ಪ್ರಶ್ನೆ. ಪ್ರಕರಣದಲ್ಲಿ ಕ್ಲೀನ್ ಚಿಟ್ ಸಿಗೋವರೆಗೂ ಕೂಡ ಕುಟುಂಬದ ಒಳಗೆ ಪ್ರಜ್ವಲ್ಗೆ ಪ್ರವೇಶ ಇಲ್ವಾ ಅನ್ನೋ ಅನುಮಾನ ಕಾಡ್ತಾ ಇದೆ. ಇದು ಪೂರ್ತಿ ಅವರ ಕುಟುಂಬದ ಇಂಟರ್ನಲ್ ವಿಚಾರ, ಮಾಹಿತಿ. ಇದರ ನಡುವೆ ಚಿಕ್ಕಪ್ಪ ಮತ್ತು ತಾತನ ಮಾತಿಗೆ ಬೆಲೆ ಕೊಟ್ಟೇ ಪ್ರಜ್ವಲ್ ವಾಪಸ್ ಬರ್ತಾ ಇರೋದಾ, ಅಥವಾ ಇನ್ನು ಮುಂದಕ್ಕೂ ನಾನು ಅಲ್ಲಿ ಉಳ್ಕೊಳಕ್ ನನಗೆ ಅವಕಾಶವೇ ಇಲ್ಲ, ದಾರಿ ಇಲ್ಲ, ಇರೋ ದಾರಿ ಎಲ್ಲವೂ ಕೂಡ ಬಂದಾಗೋಗಿದೆ, ಬೇಲಿ ಹಾಕಿದ್ದಾರೆ ಅಂತ ವಾಪಸ್ ಆಗ್ತಾ ಇರೋದಾ ಗೊತ್ತಿಲ್ಲ. ಎಲ್ಲಿದ್ದರೂ ಬಂದು ಇವತ್ತು SITನಲ್ಲಿ ಅದು ಯಾವ ರೀತಿ ತನಿಖೆ ಮಾಡ್ತಾರೋ ಆ ತನಿಖೆಗೆ ಸಹಕಾರ ಕೊಡಪ್ಪ ಅಂತ ಹೇಳಿದ್ದೇನೆ. ಈಗಲೂ ಹೇಳ್ತೀನಿ, ನನಗೆ ಇನ್ನೂ ಕಾಂಟ್ಯಾಕ್ಟ್ನಲ್ಲಿ ಇಲ್ಲ. ನಾನು ಒಂದು ನಿರೀಕ್ಷೆ ಇಟ್ಕೊಂಡಿದ್ದೇನೆ. ಯಾಕೆಂದರೆ ನಮ್ಮ ಕಾರ್ಯಕರ್ತರಿಗೆ ಗೌರವ ತರ್ತಕ್ಕಂಥದ್ದಕ್ಕೆ ದೇವೇಗೌಡರ ಬಗ್ಗೆ ಒಂದು ಅವ್ರ ಮನಸ್ಸಿನ ನೋವೇನಿದೆ ಅದನ್ನು ಸರಿಪಡಿಸ್ತಕ್ಕಂಥದ್ದಕ್ಕೆ ಗೌರವಯುತವಾಗಿ ತೀರ್ಮಾನ ತೆಗೆದುಕೊತೇನೆ ಅಂತಕ್ಕಂಥ ಒಂದು ವಿಶ್ವಾಸದಲ್ಲಿ ಕರೆ ಕೊಟ್ಟಿದ್ದೇನೆ. ಏನು ಹಾಸನ ಸಂಸದರ ವಿರುದ್ಧವಾಗಿ ಇದೇನೋ ಒಂದಷ್ಟು ವಿಡಿಯೋಗಳು ಇವೆಲ್ಲ ಏನು ರಿಲೀಸ್ ಆಯ್ತಲ್ಲ, ಈ ಸಂತ್ರಸ್ತೆಯರು ಹೆಣ್ಣು ಮಕ್ಕಳಿಗೆ ಇವತ್ತು ಆಗಿರ್ತಕ್ಕಂಥ ಅನ್ಯಾಯ, ಅವ್ರನ್ನ ಅಟ್ಲೀಸ್ಟ್ ಕೊನೆ ಪಕ್ಷ ಆ ವಿಜುವಲ್ನ ಒಂದು ಬ್ಲರ್ ಮಾಡಿ ತೋರಿಸ್ತಕ್ಕಂಥದ್ದು ಕೂಡ ಆಗಲಿಲ್ಲ. ಅವರವರ ರಾಜಕಾರಣದ ಒಬ್ಬರನ್ನ ಕೀಳಾಗೆ ಮಾಡಬೇಕು, ಒಬ್ಬರನ್ನ ಭಾಳ ಕೆಟ್ಟದಾಗೆ ತೋರಿಸ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಮಾಡಿ ಈಗ ಆರೋಪ ಅಂತಕ್ಕಂಥದ್ದು ಬಂದಿದೆ. ಆರೋಪವನ್ನು ಎದುರಿಸಬೇಕು. ಕಾನೂನಾತ್ಮಕವಾಗಿ ಯಾವ ರೀತಿ ಕ್ರಮ ಕೈಗೊಳ್ಳಬೇಕಾಗ್ತದೆ. ಅದ್ರ ಬಗ್ಗೆ ಯಾವುದೇ ಆಕ್ಷೇಪಣೆ ಇಲ್ಲ. ಮತ್ತು ಇದಕ್ಕೆ ಉತ್ತರ ಸಿಕ್ಕಬೇಕೋ ಬೇಡವೋ? ಇದಕ್ಕೆ ಉತ್ತರ ಸಿಕ್ಕಬೇಕಂದ್ರೆ ಯಾರು ಕೊಡಬೇಕು ಉತ್ತರ? ಪಾರದರ್ಶಕವಾಗಿ ಆಗಬೇಕಲ್ವ ತನಿಖೆ? ಈಗ ಪ್ರಜ್ವಲ್ ರೇವಣ್ಣ ದೇಶಕ್ಕೆ ಬರ್ತಾರೋ ಅದಕ್ಕೂ ಮುಂಚೆ SITನೇ ಅವ್ರನ್ನ ಕರೆತರುತ್ತಾ 31ನೇ ತಾರೀಕಿನೊಳಗೆ ಗೊತ್ತಿಲ್ಲ, ಏನ್ ಬೇಕಾದ್ರೂ ಆಗ್ಬೋದು. ಇದರ ನಡುವೆ ಏಕಾಂಗಿಯಾಗಿ ವಿಚಾರಣೆಯನ್ನ ಅಥವಾ ಆರೋಪಗಳನ್ನ ಎದುರಿಸಲೇಬೇಕಾದ ಅನಿವಾರ್ಯತೆ ಪ್ರಜ್ವಲ್ ಅವ್ರಿಗಿದೆ. ಈಗ ಅವ್ರ ಕುಟುಂಬ ಕೂಡ ಅದೇ ಒಂದು ಮೆಸೇಜ್ ಅನ್ನ ಪಾಸ್ ಮಾಡಿರೋದು. ತಪ್ಪಿದ್ರೆ ಶಿಕ್ಷೆ ಆಗ್ಲಿ, ಇಲ್ಲವೇ ಕೇಸ್ನಿಂದ ಜಯ ಪಡೆದು ಹೊರಗೆ ಬರಲಿ, ನಾವು ಇದ್ರಲ್ಲಿ ತಲೆ ಹಾಕಲ್ಲ ಅಂತ ದೇವೇಗೌಡರ ಕುಟುಂಬ ಮಾಹಿತಿಯನ್ನ ಅಥವಾ ಮೆಸೇಜ್ ಕೊಟ್ಟಿದೆ. ಪ್ರಜ್ವಲ್ಗೆ ವಾರ್ನಿಂಗ್ ಪತ್ರ ಬರೆಯುವಾಗಲೇ ತನಿಖೆಯಲ್ಲಿ ನಾವು ಹಸ್ತಕ್ಷೇಪ ಮಾಡಲ್ಲ ಅಂತ ದೊಡ್ಡಗೌಡರು ಹೇಳಿದ್ರು. ತಪ್ಪು ಯಾರೇ ಮಾಡಿದ್ರು ಶಿಕ್ಷೆ ಆಗ್ಲಿ, ನಾವು ಅದಕ್ಕೆ ವಿರೋಧ ಮಾಡಲ್ಲ ಅಂತ ಮಾಜಿ CM ಕುಮಾರಸ್ವಾಮಿ ಕೂಡ ಹೇಳಿದ್ದಾರೆ. ಹೀಗಾಗಿ ಪೆನ್ ಡ್ರೈವ್ ಕೇಸ್ನಲ್ಲಿ ಪ್ರಜ್ವಲ್ ಸದ್ಯ ಏಕಾಂಗಿ. ಕುಟುಂಬದ ವಿರುದ್ಧ ಅಲ್ಲ. ಈಗ ರೇವಣ್ಣ ಅವ್ರ ಕುಟುಂಬ ಅಂದರೆ ರೇವಣ್ಣ ಅವರು, ಅವರ ಪತ್ನಿ, ಇಬ್ಬರು ಮಕ್ಕಳು. ಇಲ್ಲಿ ದೇವೇಗೌಡರ ಕುಟುಂಬ ಅನ್ನೋ ಪ್ರಶ್ನೆ ಬರಲ್ಲ. ಆಲ್ರೆಡಿ ನಾವು ಡಿವೈಡ್ ಆಗಿರೋರು, ಬೇರೆ ಬೇರೆ ವಾಸ ಇದ್ದೇವೆ, ನಮ್ಮ ಬೇರೆ ಬೇರೆ ವ್ಯವಹಾರಗಳು ಇದ್ದಾವೆ, ನಮ್ದು ಯಾವುದೇ ವ್ಯವಹಾರಗಳಿಲ್ಲ. ರಾಜಕೀಯವಾಗಿ ಸಭೆಗಳಲ್ಲಿ ಭಾಗವಹಿಸ್ತೀವಿ, ಇದೇ ಇರ್ತಕ್ಕಂಥದ್ದು. ಇಲ್ಲಿ ಪ್ರಶ್ನೆ, ಈಗ ನನ್ನ ಮನೆ ಹತ್ರ ಬೆಳಿಗ್ಗೆ ಯಾವ ಕಾಂಗ್ರೆಸ್ನ ಒಂದು 15 ಜನ ಹೋಗಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಈಗ ನನ್ನ ಮನೆ ಮುಂದೆ ಹೋಗಿ ನನಗೂ ಅದಕ್ಕೂ ಸಂಬಂಧ ಏನಿದೆ? ದೇವೇಗೌಡರನ್ನ ಅದೇನೋ ಮುಖ ಹಾಕ್ಬಿಟ್ಟು ಏನೋ ಒಂದು ನೆನ್ನೆ ಹಣಕು ಪ್ರದರ್ಶನ ಮಾಡೋರು, ದೇವೇಗೌಡರ ಸಂಬಂಧ ಏನಿದಕ್ಕೆ? ನಾವು ದಿನ ಪ್ರತಿನಿತ್ಯ ಯಾರು ಎಲ್ಲಿ ಹೋಗ್ತಾರೆ ಅನ್ನೋದನ್ನ ನಾವು ಕಾಯ್ಕೊಂಡು ಕೊಡ್ಲಿಕ್ಕಾಗತ್ತಾ? ವಯಸ್ಸಿನಲ್ಲಿ ಬೆಳೆದಿರ್ತಕ್ಕಂಥ ಮಕ್ಕಳು ಹಲವಾರು ರೀತಿಯ ಸಮಸ್ಯೆಗಳು ಅವರವ್ರದ್ದೇ ಆದಂಥ ರೀತಿ ಇರ್ತದೆ. ಇದಕ್ಕೆ ಇಂಥ ತಪ್ಪುಗಳು ಮಾಡ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ನಾವೇ ನೋಡ್ತೇವೆ. ತಪ್ಪುಗಳಾಗಿದ್ದಾಗ ಶಿಕ್ಷೆ ಆಗಲೇಬೇಕು. ಕುಟುಂಬದ ವಿರುದ್ಧ ಓಕೆ, ಇದೀಗ ಪ್ರಜ್ವಲ್ ಅವರು ಏಕಾಂಗಿಯಾಗಿ ಈ ಎಲ್ಲ ಆರೋಪಗಳನ್ನ ವಿಚಾರಣೆಯನ್ನ ಎದುರಿಸಲೇಬೇಕಾದ ಅನಿವಾರ್ಯತೆ ಇದೆ. ಒಂದು ಕಡೆ ವಿಡಿಯೋ, ಮಗದೊಂದು ಕಡೆ ಸಂತ್ರಸ್ತಿಯರ ದೂರು, ಇನ್ನೊಂದು ಕಡೆ ಇಷ್ಟೊಂದೆಲ್ಲ ನೋಟಿಸ್ ಕೊಟ್ಟು ಕೊನೇ ಅಸ್ತ್ರವನ್ನ ದಾಳವನ್ನ ಪ್ರಯೋಗ ಮಾಡಿ ಅವ್ರನ್ನ ವಾಪಸ್ ಕರೆಸ್ಕೊಳ್ತಾ ಇರೋದು SIT. ಇವೆಲ್ಲವನ್ನ ಏಕಾಂಗಿಯಾಗಿ ಎದುರಿಸಬೇಕಾಗುತ್ತೆ. ಬಹುಶಃ ಅವ್ರು ಇಲ್ಲೇ ಇದ್ದಿದ್ರೆ ಆರಂಭದಿಂದಲೂ ಕುಟುಂಬ ಮಧ್ಯದಲ್ಲಿ ಬಂದು ಹಂಗಲ್ಲ ಹಿಂಗೆ ಅಂತ ಸಹಾಯ ಮಾಡ್ತಾ ಇತ್ತೋ ಏನೋ ಗೊತ್ತಿಲ್ಲ, ಮಾಡ್ತಿತ್ತೇನೋ, ಆರಂಭದಿಂದಲೂ ಇದ್ರು. ಬಟ್ ಈಗ ಒಂದು ತಿಂಗಳುಗಳ ಕಾಲ ತಲೆಮರೆಸ್ಕೊಂಡು ಇವರೆಲ್ಲ ಕರೆದು ಆ ನಂತರ ರೆಸ್ಪಾನ್ಸ್ ಮಾಡ್ತಾ ಇರೋದ್ರಿಂದ ಇದರ ನಡುವೆ ಇವರು ಹಸ್ತಕ್ಷೇಪ ಮಾಡಿದ್ರೆ ಕುಟುಂಬಕ್ಕೂ ಒಂದು ರೀತಿಯ ಬ್ಲ್ಯಾಕ್ ಮಾರ್ಕ್, ಕಪ್ಪು ಚುಕ್ಕೆ ಅದು. ಹಾಗಾಗಿ ಏಕಾಂಗಿಯಾಗಿ ಹೊರಡಲೇಬೇಕಾದ ಅನಿವಾರ್ಯತೆ.